ಫಟಾಫಟ್ 20ಗೆ ಸ್ವಾಗತ. ನಾನು ಚೈತ್ರ ಅಂಚನ್. ನಾನು ರೆಹಮಾನ್ ಹಸನ್. ಬನ್ನಿ ಈ ಕ್ಷಣದ ಪ್ರಮುಖ 20 ಸುದ್ದಿಯನ್ನು ಫಟಾಫಟ್ ಅಂತ ನೋಡೋಣ. ಫಟಾಫಟ್ 20ಯಲ್ಲಿ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಹಶೀಲ್ದಾರ್ ಹಣಕ್ಕಾಗಿ ಸಿಬ್ಬಂದಿಗೆ ಕಿರುಕುಳ ನೀಡ್ತಾ ಇದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ನನ್ನ ಹೆಸರು ಮೇಲೆ ನೀವು ದುಡ್ಡು ಮಾಡ್ತೀರಿ, ನಂಗೂ ತಿಂಗಳಿಗೆ 5 ರಿಂದ 10 ಸಾವಿರ ಹಣ ಕೊಡಿ ಅಂತ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ ಧಮಕಿ ಹಾಕ್ತಾ ಇದ್ದಾರೆ ಅಂತ ಸಿಬ್ಬಂದಿ ಆರೋಪಿಸಿದ್ದಾರೆ. ಕೋಲಾರ ಜಿಲ್ಲೆಯ ಬಂಗಾರಪೇಟೆಯ ಚಿನ್ನಾಭರಣ ವ್ಯಾಪಾರಿ ಮನೆಯಲ್ಲಿ ನಡೆದಿದ್ದ ಕಳ್ಳತನ ಪ್ರಕರಣ ಬೇರಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆ ರಾಯಪಾಟಿ ವೆಂಕಯ್ಯ ಎಂಬಾತನನ್ನ ಬಂಧಿಸಿದ್ದಾರೆ. ಹುಡುಗರು ಬಟ್ಟೆ ಧರಿಸಿ ಮನೆ ಕಳ್ಳತನ ಮಾಡ್ತಾ ಇದ್ದ ಯುವತಿಯರು ಅರೆಸ್ಟ್ ಆಗಿದ್ದಾರೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಪೊಲೀಸರು ಕಳ್ಳಿಯರ ಹೆಡೆಮುರಿ ಕಟ್ಟಿದ್ದಾರೆ. ಜನವರಿ 13ರಂದು ಯಲಹಂಕ ಬಳಿ ಅಗ್ರಹಾರ ಲೇಔಟ್ನ ಸಂಗಮೇಶ್ ಎಂಬುವರ ಮನೆಯಲ್ಲಿ ಈ ಗ್ಯಾಂಗ್ ಕಳ್ಳತನ ಮಾಡಿತ್ತು. ಪಾಮಾಯಿಲ್ ಸಾಗಿಸ್ತಾ ಇದ್ದಂತ ಟ್ಯಾಂಕರ್ ಪಲ್ಟಿಯಾಗಿದೆ. ಬಳ್ಳಾರಿ ಜಿಲ್ಲೆ ಕಂಪ್ಲಿಯ ದೇವಲಾಪುರ ಬಳಿ ಪಲ್ಟಿಯಾಗಿದೆ. ಪಾಮಾಯಿಲ್ ತುಂಬಿಕೊಂಡು ಜನ ಮುಗಿಬಿದ್ದಿದ್ದಾರೆ. ಈಗ ಬಿದ್ದಿರುವಂತಹ ಪಾಮಾಯಿಲ್ಗಳನ್ನು ತುಂಬಿಸಿಕೊಳ್ಳೋದಕ್ಕೆ ಚಾಲಕ ಕ್ಲೀನರ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಲಬುರಗಿಯಲ್ಲಿ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಹೊಗೆ ಕಾಣಿಸಿಕೊಂಡು ಕೆಲಕಾಲ ಆತಂಕ ಸೃಷ್ಟಿಯಾಗಿತ್ತು. ಹೊಗೆ ಕಾಣಿಸಿಕೊಳ್ತಿದ್ದಂತೆ ಪ್ರಯಾಣಿಕರು ಬಸ್ನಿಂದ ಇಳಿದಿದ್ದಾರೆ. ಬಸ್ ಕಲಬುರಗಿಯಿಂದ ಯಾದಗಿರಿಗೆ ಹೊರಟಿತ್ತು. ಬಿಎಂಟಿಸಿ ಬಸ್ನಲ್ಲಿ ಮಹಿಳೆಯೊಬ್ಬರು ಉದ್ದಟತನ ತೋರಿದ್ದಾರೆ. ಶಕ್ತಿ ಯೋಜನೆ ಟಿಕೆಟ್ ತಗೊಂಡು ಬಿಸಾಡಿದಾಳೆ. ಇದನ್ನು ಪ್ರಶ್ನಿಸಿರೋ ಕಂಡಕ್ಟರ್ ಹಣ ಕೊಟ್ಟು ಪುನಃ ಟಿಕೆಟ್ ತೆಗೆದುಕೊಳ್ಳುವಂತೆ ಸೂಚಿಸಿದಾಗ ವಾಗ್ವಾದ ನಡೆದಿದೆ. ಕೋಲಾರದಲ್ಲಿ ನಕಲಿ ಹಾಲು ತಯಾರಿಕೆ ಜಾಲ ಪೊಲೀಸರ ಬಲೆಗೆ ಬಿದ್ದಿದೆ. ಕೆಮಿಕಲ್ ಬಳಸಿ ನಕಲಿ ಹಾಲು ತಯಾರು ಮಾಡ್ತಾ ಇದ್ದ ಅಡ್ಡೆ ಮೇಲೆ ದಾಳಿ ನಡೆಸಲಾಗಿದೆ. ಕೆಜಿಎಫ್ ತಾಲೂಕು ಬಳ್ಳಗೆರೆ ಗ್ರಾಮದ ಬಳಿ ಕಲಬೆರಕೆ ಹಾಲು ತಯಾರಿಕಾ ಅಡ್ಡೆ ಮೇಲೆ ದಾಳಿ ನಡೆಸಿದಾಗ ಈ ಅಕ್ರಮ ಬಯಲಾಗಿದೆ. ನಟಿ ಕಾರುಣ್ಯರಾಮ್ ತಂಗಿ ಸಮೃದ್ಧಿರಾಮ್ ವಿರುದ್ಧ ಮತ್ತೊಂದು ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಕಳೆದ ವರ್ಷ ಕಪಿಲ್ ಎಂಬುವರಿಂದ 4 ಲಕ್ಷ ಸಾಲ ಪಡೆದಿದ್ದ ಸಮೃದ್ಧಿ ಸ್ವಲ್ಪ ಹಣವನ್ನು ನೀಡದೇನೆ ವಂಚನೆ ಮಾಡಿದ್ದಾರೆ. ಹೀಗಾಗಿ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಕಪಿಲ್ ಎನ್ಸಿಆರ್ ದಾಖಲಿಸಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಪ್ರಯಾಣಿಸುವ ಪ್ರಯಾಣಿಕರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಏರಿಕೆಯಾಗ್ತಾ ಇದೆ. 2024ಕ್ಕೆ ಹೋಲಿಕೆ ಮಾಡಿದ್ರೆ 2025ಕ್ಕೆ %8 ಪ್ರಯಾಣಿಕರ ಸಂಖ್ಯೆ ಹೆಚ್ಚಳವಾಗಿದೆ. 2025ರಲ್ಲಿ 43,82,000 ಪ್ರಯಾಣಿಕರು ಪ್ರಯಾಣಿಸಿದ್ದಾರೆ.